ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರ್ತ್ಡೇ ಬ್ಲಾಗ್ ಆಗಿರುತ್ತೆ. ಬರ್ತ್ಡೇ ಬೆಳಿಗ್ಗೆ ಈ ಸತಿ ಆ್ಯಸ್ ಸಿಂಪಲ್ ಆ್ಯಸ್ ಅಷ್ಟೇ. ಈ ಸತಿ ಏನು ಪ್ಲ್ಯಾನ್ಸ್ ಇಲ್ಲ. ಅಂದರೆ ನಾವು ಮುಂಚೆನೇ ನಾನು ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬಂದಿರೋದ್ರಿಂದ ನಮ್ಮ ಹತ್ರ ವಾಯ್ಸ್ ಡಿಸ್ಟರ್ಬೆನ್ಸ್. ಸ್ಯಾಟರ್ಡೆ ಸಂಡೇನ ಮಂಡೇ ಬರ್ತಾರೆ ಇರೋದ್ರಿಂದ ಸ್ಯಾಟರ್ಡೆ ಸಂಡೇನೇ ನಾವು ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಹೋಗ್ಬಿಟ್ಟು ಬಂದ್ವಿ. ಮಂಡೇ ಆ ಕಡೆ ಸ್ಕೂಲ್ ಇರುತ್ತೆ ಅಂತೆಲ್ಲ. ಮೇನ್ ರೋಡ್ ಇಲ್ಲೇ ಇರೋದ್ರಿಂದ ನಮ್ಗೆ ಇಷ್ಟು ಸೌಂಡ್ ಈ ವರ್ಷ ತುಂಬ ಎಕ್ಸೈಟೆಡ್ ಆಗಿದ್ದೆ. ಏನು ಅಂತಂದರೆ ಸೋಮವಾರ ಬಂದಿತ್ತು ಅಂತ. ಯೂಶಲಿ ನಾನು ಮಂಡೇ ಅಂತೂ ಸ್ಪೆಷಲಾಗಿ ಪೂಜೆ ಮಾಡ್ತೀನಿ. ಅಂಥದ್ರಲ್ಲಿ ಬರ್ತಡೇನೇ ಮಂಡೇ ಬಂದಿರೋದ್ರಿಂದ ನನಗಂತೂ ತುಂಬಾ ಖುಷಿ ಇತ್ತು. ಈ ಸತಿ ತುಂಬ ಏನು ಪ್ಲ್ಯಾನ್ಸ್ ಇರಲಿಲ್ಲ, ಯಾಕಂತಂದರೆ ಇವ್ರಿಗೂ ಸ್ವಲ್ಪ ತುಂಬಾ ಬ್ಯುಸಿ ಶೆಡ್ಯೂಲ್ ಇತ್ತು. ಹಾಗಾಗಿ ನಾವೇ ಅರ್ಥ ಮಾಡ್ಕೊಬೇಕು. ಅದಕ್ಕೆ ವೀಕೆಂಡ್ಸೇ ಪ್ಲ್ಯಾನ್ ಮಾಡಿ ಈಚೆ ಹೋಗ್ಬಿಟ್ಟು ಬಂದ್ವಿ. ಇವತ್ತು ಪ್ಲ್ಯಾನ್ಸ್ ಏನೂ ಇಲ್ಲ. ಮಕ್ಳದ್ದು ಸ್ಕೂಲ್ ರೊಟೀನು, ಮನೆಯದು ಅಷ್ಟೇ ಪ್ಲ್ಯಾನ್ಸ್ ಇರೋದು. ಇವತ್ತು ಪೂಜೆ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು, ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ, ಶಿವ ದೇವಸ್ಥಾನ, ನಮ್ಮ ಮನೆ ಹಿಂದೆಗಡೆ. ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ಇನ್ಸಿಡೆನ್ಸ್ ಏನು ಅಂತಂದರೆ, ಇವತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಪ್ರಸಾದ ಬಂದಿತ್ತು. ಅದಂತೂ ನನಗೆ ಬರ್ತಡೇ ದಿವಸನೇ ಬಂದಿರೋದ್ರಿಂದ ತುಂಬಾ ಅದೊಂಥರ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು. ನನಗೆ ತುಂಬಾ ಖುಷಿ ಆಯಿತು. ಸೊ ಅದು ಒಂದು ಈ ಸತಿ ಒನ್ ಮೋರ್ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇವಾಗ ಏನು ಪ್ಲ್ಯಾನ್ಸ್ ಇಲ್ಲ. ಮಡಿಕೇರಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ್ವಿ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಬೆಳಗ್ಗೆ. ಯೂಶಲಿ ನಾನು ವರ್ಷಕ್ಕೊಂದು 2-3 ಸತಿ ಹೋಗಿರ್ತೀನಿ ಅಷ್ಟೇ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನ ಇದು, ಶಿವನ ದೇವಸ್ಥಾನ. ರಶ್ ಏನೂ ಇರಲ್ಲ, ಆರಾಮಾಗಿ ಪೀಸಾಗಿ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂತೂ ಸ್ಕೂಲಿಂದ ಬಂದಿದ ತಕ್ಷಣ ಮಮ್ಮಿ ಬರ್ತಡೇ ಮಾಡ್ಕೊಳ್ಳಲ್ವಾ, ಬಲೂನ್ಸ್ ಹಾಕಲ್ವಾ ಅಂತಲೇ ಹೇಳ್ತಾಯಿದ್ರು. ಈ ಸತಿ ಏನೂ ಮಾಡ್ಕೋತಾ ಇಲ್ಲ ಅಂತ ಅವ್ರಿಗೆ ಹೇಳ್ಬಿಟ್ಟು ಏನು ಬರ್ದಿರೋದು ಓದು ದಿಹಾನ್. ಬರ್ತಡೇ ಆದಮೇಲೆ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಗಿಫ್ಟ್ ಏನು ಅಂತಂದರೆ, ಈ ಸತಿ ನಾನು 4 ಗ್ರಾಮ್ಸ್ ಗೋಲ್ಡ್ ಬೈ ಮಾಡ್ತಾಯಿದ್ದೀನಿ. ಸುಮ್ಮನೆ ಅದು ಇದು ಬೇರೆ ಏನಾದರೂ ತೊಗೊಳಕ್ಕಿಂತ ಇದು ಒಂದು ಮೆಮೊರೇಬಲ್ ಆಗಿರುತ್ತೆ ಇದು ತೊಗೊಂಡ್ರೆ. ಮತ್ತು ನಾನು ಬೇರೆ ಏನಾದರೂ ತೊಗೊಬೇಕಾದ್ರೆ ಇದನ್ನು ಹಾಕ್ಬಿಟ್ಟು ತೊಗೊಬೋದು ಅಂತ ಅಂದ್ಕೊಂಡು ಇದನ್ನು ಬೈ ಮಾಡಿದ್ದು. ಸೊ ನಾವು ಹೆಣ್ಮಕ್ಳು ಗೋಲ್ಡ್ ಜ್ಯುವೆಲರಿ ಶಾಪ್ಗೆ ಎಲ್ಲ ಎಲ್ಲಾದರೂ ಹೋದರೆ ಒಂದೇ ನೋಡಿಬಿಟ್ಟಂತೂ ಸುಮ್ಮನೆ ಬರಲ್ಲ. ಎಷ್ಟೊಂದು ಇಲ್ಲಿ ಇಯರಿಂಗ್ಸು, ಮತ್ತು ನಂದು ಸಿಲ್ವರಲ್ಲಿ ಸ್ವಲ್ಪ ನೋಡಬೇಕಾಗಿತ್ತು. ಕಳಶ ಮತ್ತು ದೀಪ ಆ ಥರದ್ದೆಲ್ಲ ಡೈಲಿ ವೇರ್ದು ನೋಡಬೇಕಾಗಿತ್ತು. ಇಲ್ಲಿ ನಮ್ಮ ಪರಿಚಯ ಇರೋ ಅಂಗಡಿ ಆಗಿದ್ರೆ ಅವರಂತೂ ತೋರಿಸ್ತಾನೆ ಇರ್ತಾರೆ, ನಾವು ನೋಡ್ತಾನೆ ಇರ್ತೀವಿ. ಹಾಗೆ ಇಲ್ಲಿ ನಾನು ಒಂದು ಇಯರಿಂಗ್ ನೋಡ್ತಾಯಿದ್ದೆ. ಈ ಥರ ಏನಾದರೂ ಡ್ರೆಸ್ಗೆಲ್ಲ ಹಾಕೋಬೋದು, ಏನಾದರೂ ವೆಸ್ಟ್ರನ್ ವೇರ್ಗೂ ಹಾಕೋಬೋದು, ಇಲ್ಲಾಂದರೆ ಏನಾದರೂ ಡ್ರೆಸ್ ಹಾಕ್ಕೊಂಡಾಗ ಫಂಕ್ಷನ್ ವೇರ್ಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಅದಾದಮೇಲೆ ಕಳಶನೂ ಅಷ್ಟೇ, ಒಂದು ಸ್ವಲ್ಪ ಸಿಲ್ವರ್ ಐಟಮ್ಸ್ದು ನೋಡೋಣ. ಪ್ರೈಸ್ ಲಾಸ್ಟ್ ವೀಕ್ ಸ್ವಲ್ಪ ಕಮ್ಮಿ ಇತ್ತಂತೆ, ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು. ನಾನು ಆಲ್ಮೋಸ್ಟ್ ಇದನ್ನು ಲಾಸ್ಟ್ ವೀಕೆ ಬುಕ್ ಮಾಡಿಬಿಟ್ಟು ಬಂದಿದ್ದೆ ಗೋಲ್ಡನ್ನ. ಹಾಗಾಗಿ ಇವಾಗ ನನಗೆ ಆಲ್ಮೋಸ್ಟ್ ಸ್ವಲ್ಪ ಡಿಸ್ಕೌಂಟ್ ಇತ್ತು. ಇಲ್ಲ ಇವಾಗೇ ತೊಗೊತೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಇದು ಕಳಶ ನಾನು ಈ ಥರ ಪ್ಯಾಟ್ರನಲ್ಲಿ ನೋಡೋಣ ಅಂತ. ನಮ್ಮ ಮನೇಲಿರೋ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನನಗೆ ಎಲೆ ಇರೋದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ಥರ ಅಗಲ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಪ್ಲೇಟೂ ಅಷ್ಟೇ, ಇದು ನಾನು ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ದೆ. ಯಾಕೋ ತೊಗೊಳಕ್ಕೆ ಟೈಮ್ ಆಗ್ತಾಯಿಲ್ಲ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ದು ತೊಗೊತೀನಿ, ಸಿಲ್ವರೇ ತೊಗೊಳ್ಳೋದು. ಇವಾಗ ಗೋಲ್ಡ್ ಆಲ್ರೆಡಿ ಬೈ ಮಾಡಿದ್ದೀನಿ. ಇವಾಗ ಸಿಲ್ವರಲ್ಲಿ ಏನು ತೊಗೊತೀನಿ ಏನು ಅನ್ನೋದು ಗೊತ್ತಿಲ್ಲ. ಒಂದಷ್ಟು ನೋಡ್ಕೊಂಡು ಬಂದಿದ್ದೀನಿ. ಇವಾಗ ನನಗೇನು ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂತಂದರೆ, ಇದು ತೋರಣ ಒಂದು ನೋಡಿದೆ. ಯೂಶಲಿ ಇದು ಬ್ರಾಸಲ್ಲಿ ಬರುತ್ತೆ ಮತ್ತು ಜರ್ಮನ್ ಸಿಲ್ವರಲ್ಲಿ ಇವಾಗೆಲ್ಲ ರೀಲ್ಸಲ್ಲಿ ಬರ್ತಾ ಇರುತ್ತೆ. ನಾನಿಲ್ಲಿ ಹೋಗಿದ ತಕ್ಷಣ ಸಿಲ್ವರಲ್ಲಿ ತೋರಿಸಿದ್ರು. ಮತ್ತು ನಾವು ತುಂಬ ಸೇಫ್ಟಿಯಾಗಿಯೇ ನೋಡ್ಕೋಬೇಕು. ಇದನ್ನೆಲ್ಲ ಹಾಕಿದ್ರೆ ಒಂದು ಕಲೆಕ್ಷನ್ ಅಂತ ಎತ್ತಿಡ್ಕೊಬೋದು. ಮತ್ತು ವೆಯ್ಟಲ್ಲಿ ತುಂಬ ಚೆನ್ನಾಗಿತ್ತು. ಇದು
ಲೈಟ್ ವೆಯ್ಟ್ ಎಲ್ಲ ಏನೂ ಇರಲಿಲ್ಲ, ಇದು ಸ್ವಲ್ಪ ಗಟ್ಟಿಗೇ ಚೆನ್ನಾಗಿತ್ತು. ಇದೆಲ್ಲ ಗಣೇಶ ಅದು ಇದು ಬರುತ್ತೆ. ನನಗಂತೂ ಇದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. 15 ಲೀವ್ಸ್ ಏನೋ ಬರುತ್ತೆ ಇದು. ನಾವು ಥ್ರೆಡ್ಡಲ್ಲಿ ಹಾಕ್ಕೊಂಡು ಹಾಕ್ಬೋದು. ಒಳಗಡೆ ನಾವು ದೇವ್ರ ಮನೆ ಒಳಗಡೆ ಹಾಕ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ನಂಗೆ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದ್ದು. ಆಲ್ಮೋಸ್ಟ್ 200 ಗ್ರಾಮ್ಸು ಏನೋ ಬರುತ್ತೆ ಅಂತ ಹೇಳ್ತಾಯಿದ್ರು. ಇವಾಗ ನನ್ನ ಲೀಸ್ಟಲ್ಲಿ ಇರಲಿಲ್ಲ ಇದು, ಹಾಗಾಗಿ ನಾನು ನೋಡಬೇಕು ಏನು ತೊಗೊತೀನಿ ಏನು ಅನ್ನೋದು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ಜಸ್ಟ್ ಇದನ್ನು ನೋಡ್ಕೊಂಬಂದೆ, ಇದು ತುಂಬ ಇಷ್ಟ ಆಯಿತು ನನಗೆ. ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಲ್ಲಿ ಇವಾಗ ನಾವು ಹೆಣ್ಮಕ್ಳು ಅಂಗಡಿಗೆ ಹೋದ್ವಿ ಅಂತಂದರೆ ಒಂದು ಐಟಮ್ ನೋಡ್ಬಿಟ್ಟಂತೂ ಸುಮ್ಮನೆ ಬರೋಲ್ಲ. ಅವರು ಅಷ್ಟೇ ತೋರಿಸ್ತಾ ಇರ್ತಾರೆ, ನಾವು ಡೈವರ್ಟ್ ಆಗ್ತಾ ಇರ್ತೀವಿ. ಹಾಗಾಗಿ ಇವತ್ತು ನನಗೆ ಅದು ತೋಮಾಲೆ ಅಂತೂ ತುಂಬಾ ಇಷ್ಟ ಆಯಿತು. ಬಟ್ ಹಂಗೆ ಅದು ಸೇಫ್ಟಿನೂ ಇರಬೇಕು. ನಾವು ತಗೊಂಡು ಹಾಕ್ತೀವಿ ಅಂತಂದರೆ ಈಗಿರೋ ಗೋಲ್ಡ್ ಮತ್ತು ಸಿಲ್ವರ್ ರೇಟಲ್ಲಿ. ಹಾಗಾಗಿ ನೋಡೋಣ ಯಾವ್ದು ಏನು ತೊಗೊಳ್ಳೋದು ಏನು ಅಂತ. ಹಬ್ಬಕ್ಕೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಏನಾದರೂ ಒಂದು ಸಿಲ್ವರ್ ತೊಗೊಳ್ಳೋಣ ಅಂತ ಒಂದು ಪ್ಲ್ಯಾನಲ್ಲಿದೆ. ನೋಡೋಣ ಏನು ಎತ್ತ ಅಂತ. ಆದರೆ ಬೈ ಮಾಡೋದು, ಇಲ್ಲ ಅಂತಂದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಗೋಲ್ಡ್ ಬೈ ಮಾಡಿರೋದು 24 ಕ್ಯಾರೆಟ್ಟು. ಇದು ಯೂಶ್ವಲಿ 916 ಬರುತ್ತೆ ಮತ್ತು 22 ಬರುತ್ತೆ. 24 ತೊಗೊಂಡ್ರೆ ಬೆಸ್ಟ್ ಅಂತ ಅಂದರು. ಸ್ವಲ್ಪ ಅಮೌಂಟ್ ಡಿಫ್ರೆನ್ಸ್ ಇತ್ತಲ್ವ, ಹಾಗಾಗಿ ನಾನು 24ಗೆ ಹೋದೆ. ಇದೇನು ಕವರ್ ಹಾಕಿದ್ದಾರೆ ಅದು ರಿಮೂವ್ ಮಾಡಿದ ತಕ್ಷಣ ಅದು ಫುಲ್ಲು ಹೊಸದು ಅನಿಸುತ್ತೆ. ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಪೇಪರ್ ಥರ ಹಾಕಿರ್ತಾರೆ. ನಾನಿವಾಗ ಆಲ್ಮೋಸ್ಟ್ 4 ಗ್ರಾಮ್ಸ್ ತೊಗೊಂಡಿದ್ದು. 4 ಗ್ರಾಮ್ಸಿಗೆ ನಾನು ತೊಗೊಂಡಾಗ 13,000 ಚೇಂಜ್ ಇತ್ತು. ಹಂಗಾಗಿ ನಾನು ಸ್ವಲ್ಪ ಬೇಗನೆ ಬುಕ್ ಮಾಡಿಕೊಂಡು ಬರ್ತಡೇ ದಿವಸನೇ ತೊಗೋಬೇಕು ಅಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದು. ಒಂದು ಮೆಮೊರಿನೂ ಇರುತ್ತೆ, ಒಂದು ಗಿಫ್ಟ್ ಅಂತಲೂ ಇರುತ್ತೆ ಅಂತ. ಇದು ಸೆಲೆಬ್ರೇಷನ್ ವ್ಲಾಗ್ ಆಗಿರ್ಬೋದು, ಗಿಫ್ಟ್ ಎಲ್ಲ ನಾನು ಇದರಲ್ಲೇ ತೋರಿಸಿದ್ದೀನಿ. ಇದು ಒಂದು ಶಾರ್ಟ್ ವ್ಲಾಗ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಜಸ್ಟ್ ಅವತ್ತೊಂದು ರ್ಯಾಂಡಮ್ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಆವತ್ತು ಏನೂ ಪ್ಲ್ಯಾನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, ಮತ್ತು ಏನೂ ಕಂಟೆಂಟು ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಹಾಗಾಗಿ ಇದೊಂದು ಸ್ವಲ್ಪ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ.